ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ಬಿಜೆಪಿ ಮಾಡಲೇಬೇಕು ನಾಗೇಂದ್ರ ವಜಾ ಮಾಡಲೇಬೇಕು ನಾಗೇಂದ್ರಗೆ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಶ್ರೀಮತಿ ಸುಧಾ ಆಲ್ಕೆ ಅವರು ಮಾತನಾಡಬೇಕಾಗಿ ವಿನಂತಿ. ಕಾಂಗ್ರೆಸ್ ಸರ್ಕಾರದ ನೂತನವಾಗಿ ನಾಗೇಂದ್ರಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಬಿಜೆಪಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹೋರಾಟವನ್ನ ಮಾಡುತ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿರಂತರ ಇರ್ತದೆ. ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಪ್ರತಿದಿನ ಅವ್ರು ಎಲ್ಲಿ ತನಕ ರಾಜೀನಾಮೆ ಕೊಡಲ್ಲ ಅಲ್ಲಿ ತನಕ ನಡೀತಾನೆ ಇರುತ್ತೆ. ಕಳೆದ 2024ನೇ ಇಸ್ವಿಯಲ್ಲಿ ವಾಲ್ಮೀಕಿ ಹಗರಣ ಏನಾಯ್ತು, ಅದರಲ್ಲಿ 187 ಕೋಟಿ ರೂಪಾಯಿಯನ್ನ ಅದು ಚೆಕ್ ಮುಖಾಂತರ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಹಣ ಲೂಟಿ ಮಾಡಿದ್ರು. ಆ ಲೂಟಿ ಮಾಡಿದ್ದು ಸಾಕ್ಷಿ ಸಮೇತ ಸಿಕ್ಕಿದೆ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಧಿವೇಶನದಲ್ಲಿ ಒಪ್ಕೊಂಡಿದ್ರು. 187 ಕೋಟಿ ಆಗಿಲ್ಲ, 89.63 ಕೋಟಿ ರೂಪಾಯಿ ಆಗದ, ಇಷ್ಟು ತಿಂದಾರ ಅಂತೇಳಿ ಅವರೇ ಒಪ್ಕೊಂಡಿದ್ರು. ಆವಾಗ ನಾವು ಹೋರಾಟ ಮಾಡಿದೆವು, ಪ್ರತಿಭಟನೆ ಮಾಡಿದೆವು. ನಮ್ಮ ಪ್ರತಿಭಟನೆಗೆ ಮಣದು ಅವಾಗ ರಾಜೀನಾಮೆ ಕೊಡ್ಲಿಕ್ಕೆ ಹತ್ತರು. ರಾಜೀನಾಮೆ ಕೊಟ್ಟು ಅವರನ್ನ ಮನೆಗೆ ಕಳಿಸಿದ್ರು. ಆದ್ರೆ ಈಗ ಮತ್ತೆ ಬಂದಿರತಕ್ಕಂತ ಡಿ ಕೆ ಶಿವಕುಮಾರ್ ಅವರು 1 ತಿಂಗಳಿಂದ ಏನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದು ಕಳೆದ 15 ದಿನದಿಂದ ಮಂತ್ರಿಮಂಡಲ ವಿಸ್ತರಣೆ ಮಾಡ್ಬೇಕಾದ್ರ ಮತ್ತೆ ಅದೇ ಭ್ರಷ್ಟ ಮಂತ್ರಿಗೆ ಮತ್ತೆ ಖಾತೆ ಕೊಟ್ಟಿದ್ರು. ಯಾಕಂದ್ರೆ ಅವ್ರ ಆರೋಪಿ ಇದ್ದಾರೆ. ಈಗ ನಾವು ಹೇಳ್ತಾ ಇರೋದು, ನೀವು ಆರೋಪ ಮುಕ್ತರಾಗಿ ಬರೋವರೆಗೆ ಈ ಸ್ಥಾನದಲ್ಲಿ ನಿಮ್ಗೆ ಇರ್ಲಿಕ್ಕೆ ಯೋಗ್ಯತೆ ಇಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಮತ್ತೆ ಹೋರಾಟ ಮಾಡಿದ್ವಿ. ನೀವು ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ಮಾಡ್ತೀವಿ. ನೀವು ಭ್ರಷ್ಟರಿಗೆ ತಂದು ಮತ್ತೆ ಮಂತ್ರಿ ಮಾಡಿದ್ರಪ್ಪ ಅಂದ್ರ ಭ್ರಷ್ಟತನ ಮತ್ತೆ ತಮ್ಮ ಕೇಸ್ಗಳನ್ನ ಮುಕ್ತಾಯ ಗೊಳಿಸಲಿಕ್ಕೆ, ತಮ್ಮ ಕೇಸ್ಗಳನ್ನ ಕ್ಲೋಸ್ ಮಾಡ್ಕೊಳ್ಳಕ್ಕೆ ಅವರಿಗೆಲ್ಲ ಅವಕಾಶ ಸಿಗ್ತದ. ಅದಕ್ಕ ಭ್ರಷ್ಟರಾಗಿರ್ತಕ್ಕಂತ ಈ ಸಚಿವರು ಕೊಟ್ಟದ ಬಿ ನಾಗೇಂದ್ರ ಅವ್ರಿಗೆ ಯಾವುದೇ ಕಾರಣದಿಂದನೂ ಮಂತ್ರಿ ಸ್ಥಾನದಿಂದ ಇಳಿಸಲೇಬೇಕು. ಯಾಕಂದ್ರ ಇದು ಒಂದೇ ಅಲ್ಲ, ಹಗರಣಗಳು ಬಹಳಷ್ಟು ಹಗರಣಗಳವ. ಅದ್ರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದೇ ಕ್ಷೇತ್ರದವ್ರು ಇರೋದ್ರಿಂದ ಅದು ಕೂಡ ಬಹಳಷ್ಟು ಸಮಸ್ಯೆಗಳಲ್ಲಿ. ಯಾವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಮಂತ್ರಿಗಳಾದ್ರು ಆವಾಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಮಸ್ಯೆಗಳ ಆಗರಗಳೇ ಹೆಚ್ಚಾಗ್ತಾ ಇದೆ. ಬಹಳಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ, ಸೆಂಟ್ರಲ್ ಜೈಲಿನಲ್ಲಿ 3 ಮಂದಿ ಅಪರಾಧಿಗಳು ಫರಾರಿ ಆದ್ರು. ಇಂತ ಹಗರಣಗಳು 108. ಅದಕ್ಕೆ ರಾಜೀನಾಮೆ ನಾಗೇಂದ್ರ ಅವರು ಕೊಡೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಧನ್ಯವಾದಗಳು.